ಚಿಲ್ಡ್ರನ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಇಂಗ್ಲೀಷ್ ಸಂತೂರ್ ಟೆಕ್ಸ್ಟ್ ಬುಕ್ ಆಫ್ ಇಂಗ್ಲೀಷ್ ಫಾರ್ ಗ್ರೇಡ್ 5 ಈ ಟೆಕ್ಸ್ಟ್ ಬುಕ್ಕಿನ ನಾನೀಗ ಆಲ್ರೆಡಿ ಫಸ್ಟ್ ಲೆಸನ್ ಬಂದುಬಿಟ್ಟು ಪಪ್ಪಾಸ್ ಸ್ಪೆಕ್ಟಕಲ್ಸ್ ಆ ಪಾಠದ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಹೇಳಿದ್ದೀನಿ. ಇವಾಗ ಸೆಕೆಂಡ್ ಯೂನಿಟ್ ಬಂದುಬಿಟ್ಟು ಗಾನ್ ವಿತ್ ದ ಸ್ಕೂಟರ್. ಸೆಕೆಂಡ್ ಲೆಸನ್ ಗಾನ್ ವಿತ್ ದ ಸ್ಕೂಟರ್. ಈ ಪಾಠದ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ನೀವು ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಿಸಿ. ನನ್ನ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಲೆಸನನ್ನು ಪೂರ್ತಿಯಾಗಿ ನೋಡಿ ಬಂದಾಯಿತು. ಇವಾಗ ನಾವು ಒಂದೊಂದಾಗಿ ಪ್ರಶ್ನೆಗೆ ಉತ್ತರಗಳನ್ನು ನೋಡ್ಕೊಂಡು ಬರೋಣ. ಆರ್ ಯು ರೆಡಿ ಚಿಲ್ಡ್ರನ್ಸ್? ರೆಡಿ, ಓಕೆನಾ? ಇವಾಗ ನೋಡಿ, ಇವಾಗ ನ್ಯೂ ವರ್ಡ್ಸ್ ಬಂದಾದಮೇಲೆ ನಮಗೆ ಆನ್ಸರ್ ದ ಫಾಲೋಯಿಂಗ್ ಅಂತ ಇದೆ. ಎಷ್ಟು ಇದೆ ಕ್ವಶನ್ಸ್ ಅಂತ ಬಂದರೆ 6 ಕ್ವಶನ್ಸ್ಗಳಿದೆ. ಇವಾಗ ನಾವು 3rd ಕ್ವಶನ್ಸ್ಗಳನ್ನು ಇಲ್ಲಿ ರೈಟ್ ಮಾಡಿದ್ದೀನಿ. ಇವಾಗ ನೋಡಿ, ಕರೆಕ್ಟಾಗಿ ಒಂದೊಂದಾಗಿ ನೋಡ್ಕೊತಾ ಬನ್ನಿ. ನೋಡಿ, ಇವಾಗ 3 ಕ್ವಶನ್ಸ್ಗಳಿಗೆ 3 ಆನ್ಸರ್ಗಳನ್ನು ಸಿಕ್ತು. ಇವಾಗ ಮತ್ತೆ 4ನೇ ಕ್ವಶನ್ಸನ್ನು ಬಂದುಬಿಟ್ಟು ಟೆಕ್ಸ್ಟ್ ಬುಕ್ಕಲ್ಲೇ ಬರೆದಿಟ್ಕೊಳ್ಳೋಣ ಬನ್ನಿ. ಇವಾಗ ಕಂಪ್ಲೀಟ್ ಆಯಿತಾ? ನೆಕ್ಸ್ಟ್ ಬಂದುಬಿಟ್ಟು ನೋಡಿ, 4ನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಆಯಿತಾ? ಬರೀತಾಯ್ತಾ? ಇವಾಗ ನೋಡಿ, 5ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಇವಾಗ ನೋಡಿ, 5ನೇ ಪ್ರಶ್ನೆಗೆ ಉತ್ತರವನ್ನು ಆಯಿತಾ ಫ್ರೆಂಡ್ಸ್? ಇವಾಗ ನೋಡಿ, 5ನೇದಂತೂ ಕಂಪ್ಲೀಟ್ ಆಯಿತು. ಇವಾಗ 6ನೇ ಕ್ವಶನ್ಸ್ಗೆ 6ನೆಯ ಉತ್ತರ ನೋಡಿ. ಇದಾದಮೇಲೆ ಮತ್ತೆ ನಾವು ಹೋಗೋಣ ಟೆಕ್ಸ್ಟ್ ಬುಕ್ಕಿಗೆ. ನೋಡಿ, ಇಲ್ಲಿ ಬಂದುಬಿಟ್ಟು ಥಿಂಕ್ ಆ್ಯಂಡ್ ಆನ್ಸರ್ ಅಂತ ಇದೆ. ಎಲ್ಲಿ ಆನ್ಸರ್ ದ ಫಾಲೋಯಿಂಗ್ ಅಂತ. ನೆಕ್ಸ್ಟ್ ಬಿ ಅಲ್ಲಿ ಬಂದುಬಿಟ್ಟು ಥಿಂಕ್ ಆ್ಯಂಡ್ ಆನ್ಸರ್ ಅಂತ ಇದೆ. ನಾವು ಯೋಚನೆ ಮಾಡಿ ಬರೆಯೋಣವಾ? ಇವಾಗ ನೋಡಿ, ಥಿಂಕ್ ಆ್ಯಂಡ್ ಆನ್ಸರ್ 1ನೇ ಪ್ರಶ್ನೆಗೆ 1ನೇ ಉತ್ತರ. ಇವಾಗ 2ನೇ ಕ್ವಶನ್ ಬಂದುಬಿಟ್ಟು ನೋಡಿ, 3ನೇ ಕ್ವಶನ್ ಬಂದುಬಿಟ್ಟು ಅದಕ್ಕೆ ಉತ್ತರ ಈ ರೀತಿಯಾಗಿದೆ. ಆಯಿತಾ? ನೆಕ್ಸ್ಟ್ ಹೋಗೋಣ. ಇವಾಗ ಥಿಂಕ್ ಆ್ಯಂಡ್ ಆನ್ಸರ್ ಅಂತ ಅದು ಮುಗಿದಾದ್ಮೇಲೆ ಇವಾಗ ನಮಗೆ ಲೆಟ್ ಅಸ್ ಲರ್ನ್. ನೋಡಿ, ನೆಕ್ಸ್ಟ್ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಸಾರಿ. Now encircle the adverb in the following sentence. ಇಲ್ಲಿ ನೋಡಿ, ಲೆಸ್ ಲಿಸ್ಟನಲ್ಲಿ ಲಿಸ್ಟನ್ ಟು ಯುವರ್ ಟೀಚರ್, ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಡ್ರಾ ಅಕಾರ್ಡಿಂಗ್ಲಿ ಇನ್ ದ ಸ್ಪೇಸ್ ಪ್ರೊವೈಡೆಡ್ ಬಿಲೋ ಅಂತ ಇದೆ. ನೋಡಿ, ಇಲ್ಲಿ ಡ್ರೈ ಲೀವ್ಸನ್ನು ಅಂಟಿಸಿ, ಇಲ್ಲಿ ಬಂದುಬಿಟ್ಟು ಖಾಲಿ ಪ್ಲೇಸಲ್ಲಿ ಡ್ರೈ ಲೀವ್ಸನ್ನು ಅಂಟಿಸಿ ಕಲರ್ ಮಾಡಿ.
from new words by following the examples given below. ಬರೆದಾಯ್ತಾ ಚಿಲ್ಡ್ರನ್ಸ್? ಇವಾಗ ನೋಡಿ, ರೈಟ್ ಎ ಸೆಂಟೆನ್ಸ್ ಯೂಸಿಂಗ್ ಈಚ್ ಆಫ್ ದೀಸ್ ವರ್ಡ್ಸ್ ಇನ್ ಯುವರ್ ನೋಟ್ಬುಕ್. ಇವಾಗ ನಾವು ನೋಟ್ಬುಕ್ಕಲ್ಲಿ ಬರ್ಕೊಳ್ಳೋಣ ಬನ್ನಿ. How to play the game? Let us explore. Prepare a chart with the following categories. Thank you, children. See you next lesson. Thank you, children. See you next lesson. Bye.